ಸರ್ ಸುಮಾರು ಕಡೆ ನಾನು ನೋಡಿದ್ದೀನಿ. ಮತ್ತು ಜನತಾನಗರ ಟೆಂಟ್ ಮಾರುತಿ ಟೆಂಟ್ ಇದೆಯಲ್ಲ, ಅಲ್ಲಿ ದೊಡ್ಡದು ಅರಳಿ ಮರ ಇದೆ. ಅರಳಿ ಮರದ ಹತ್ರ ಹಾಕಿದ್ದಾರೆ. ಕಣ್ಣಿಗೆ ಕಾಣಲ್ಲ ಅದು. ಅದು ರಂಬೆ ಕೊಂಬೆಗಳು ಏನು ಕಡ್ದಿಲ್ಲ, ಏನೂ ಇಲ್ಲ. ಜನಗಳಿಗೆ ಅಲ್ಲಿ ಅವಶ್ಯಕತೆನೇ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಟ್ರಾಫಿಕ್ ಯಾವಾಗ ಸಿಗ್ನಲ್ ಹಾಕಿದ್ರು ಅವಾಗ ಏನಾಗಿದೆ, ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮತ್ತು ಈಗ ವೈಟ್ ಟಾಪಿಂಗ್ ರೋಡ್ ಆಗ್ತಾಯಿದೆ. ವೈಟ್ ಟಾಪಿಂಗ್ ರೋಡ್ ಆಗ್ತಿದೆಯಲ್ಲ, ಅಲ್ಲಿ ಸಿಗ್ನಲ್ ಎಲ್ಲ ಆಫ್ ಮಾಡಿದ್ದಾರೆ. ಆಯಿತಾ, ಎಲ್ಲ ಜನ ಈ ಕಡೆ ಬರ್ತಾರಲ್ಲ, ಸಿಗ್ನಲ್ನ ಅವಶ್ಯಕತೆ ಇರಲಿಲ್ಲ. ಸಿಗ್ನಲ್ ಇಲ್ಲ ಅಂದರೆ ಆರಾಮಾಗಿ ಫ್ರೀಯಾಗಿ ಹೋಗ್ತಾಯಿದ್ರು. ಇವ್ರೇನು ಮಾಡ್ತಾರೆ, ಸಿಗ್ನಲ್ ಆನ್ ಮಾಡ್ತಾರೆ, ಟ್ರಾಫಿಕ್ ತುಂಬ ಜಾಮ್ ಆಗುತ್ತೆ, ಜನಗಳು ಓಡಾಡಿಕೋ ತೊಂದರೆ ಆಗ್ತಾಯಿದೆ. ಅದಾಯ್ತಾ, ಅದಾದಮೇಲೆ ನೀವು ಕುಕ್ಕಳಿ ಕೆರೆ ಹತ್ರ ಬನ್ನಿ, ಅಲ್ಲಿ ಅವಶ್ಯಕತೆ ಇಲ್ಲ. ಎಲ್ಲಿ ಮುಂದೆ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರ ಹಾಕಿದ್ದಾರೆ ಗೌರ್ಮೆಂಟ್ ಪ್ರೆಸ್ ಹತ್ರ. ಅಲ್ಲಿ ಸುಮ್ಮನೆ ವೇಸ್ಟು, ಅವಶ್ಯಕತೆ ಇಲ್ಲ. ಹಾಕಿರೋ ಕಡೆ ಹೇಗಿದೆ ನಿರ್ವಹಣೆ ಅಂತೇಳಿ ಸರ್, ಅಲ್ಲಿ ಒಂದೇಳ ಕರೆಕ್ಟಾಗಿ ಇಲ್ಲ. ಈ ಯಾವಾಗ ಸಿಗ್ನಲ್ ಹಾಕಿದ್ರು ಟ್ರಾಫಿಕ್ ತುಂಬ ಜಾಮ್ ಆಗ್ತಾಯಿದೆ. ಸಿಗ್ನಲ್ ಇಲ್ಲದಾಗ ಟ್ರಾಫಿಕೇ ಇರ್ತಾ ಇರಲಿಲ್ಲ. ಈಗ ಸಿದ್ದರಾಮಯ್ಯನ ಮನೆ ಹತ್ರ ಟ್ರಾಫಿಕ್ ಸಿಗ್ನಲ್ ಹಾಕಿದಾರಲ್ಲ, ಅಲ್ಲಿ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಅದಾಯಿತು. ಸಾರಾದೇವಿ ನಗರ ಸರ್ಕಲ್ಲು, ಅಷ್ಟು ದೊಡ್ಡ ಸರ್ಕಲ್ ಅದು. ಆ ಸರ್ಕಲ್ ಸಿಗ್ನಲ್ ಹಾಕಿದ್ದಾರೆ, ಸಿಗ್ನಲೇ ಆನ್ ಮಾಡಿಲ್ಲ. ಇವ್ರು ಏನು ಮಾಡಿದ್ದಾರೆ ಅಂದರೆ ದುಡ್ಡು ತಿನ್ನಬೇಕು ರಾಜಕಾರಣಿಗಳು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈಗ 180 ಕಡೆ ಸಿಗ್ನಲ್ ಹಾಕಿದ್ದಾರೆ. ಎಲ್ಲಿ ಒಂದು ಕಡೆ ಕರೆಕ್ಟಾಗಿದೆ? ಎಲ್ಲೂ ಕರೆಕ್ಟಾಗಿಲ್ಲ. ಯಾಕಂದರೆ ನಾವು ಆಟೋ ಡ್ರೈವರ್ಗಳು ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಈಗ ಮಂಡಿ ಮೂಲ, ಉದಯಗಿರಿ ಆ ಸೈಡ್ ಹಾಕಿದಾರಲ್ಲ, ಅಲ್ಲಿ ಜನಗಳಿಗೆ ಸಿಗ್ನಲ್ ಇರಲಿ ಇಲ್ಲದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಫಾಲೋ ಮಾಡಲ್ಲ. ಅಲ್ಲಿ ಮುಸ್ಲಿಮ್ಸ್ ಏರಿಯಾದಲ್ಲಿ ಅದನ್ನು ಯಾರು ಕೇಳೋರಿಲ್ಲ. ಅಲ್ಲಿ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಮುಸ್ಲಿಮ್ಸ್ ಏರಿಯಾದಲ್ಲಿ ಹಾಕಿದಾರಲ್ಲ, ಉದಯಗಿರಿ ರೋಡ್ ಸೈಡು ಮತ್ತು ಬಿಡಿ ಕಾಲೋನಿ ಹತ್ರ ಹಾಕಿದ್ದಾರೆ. 4 ಸಿಗ್ನಲ್ ಇದೆ. 4 ಸಿಗ್ನಲಲ್ಲಿ ಯಾರು ನಿಂತ್ಕೋತಾರೆ? ಸಿಗ್ನಲ್ ಆನ್ ಆಗಿದೆ ಅಂದ್ಬಿಟ್ಟು ಸಿಗ್ನಲ್ ಆನ್ ಆಗಿರೋ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಕೇಳೋರಿಲ್ಲ, ಹೇಳೋರಿಲ್ಲ. ಈಗ ಸಿಗ್ನಲ್ ಇರೋ ಕಡೆ ಒಬ್ಬ ಟ್ರಾಫಿಕ್ ಪೊಲೀಸ್ ಹಾಕ್ಬೇಕ್ತಾನೆ. ಯಾಕೆ ಹಾಕಲ್ಲ ನೀವು ಟ್ರಾಫಿಕ್ ಪೊಲೀಸ್ನ? ಕರೆಕ್ಟ್ ತಾನೆ? ಒಂದು ಕಡೆ ಸಿಗ್ನಲ್, ಈಗ ಸಿಗ್ನಲ್ ಇದೆ, ಈಗ ಒಬ್ಬ ಟ್ರಾಫಿಕ್ ಪೊಲೀಸ್ ಬೇಕ್ತಾನೆ. ಹಾಕೋದೇ ಇಲ್ಲ. ಜನ ಏನು ಮಾಡ್ತಾರೆ, ಇಷ್ಟ ಬಂದಂಗೆ ಹೋಗ್ತಾರೆ. ಇನ್ನೂ ಆಕ್ಸಿಡೆಂಟ್ ಆಗೋದು ಇನ್ನೂ ಜಾಸ್ತಿ ಆಗುತ್ತೆ. ಹೌದು ನೋಡಿ, ಮರ ಇದೆಯಲ್ವಾ, ಆ ಮರ ರಂಬೆ ಕೊಂಬೆ ಕಡ್ದಿದ್ರೆ ಕರೆಕ್ಟಾಗಿ ಕಾಣ್ತಿತ್ತು. ಈಗ ಇದೇ ಜಾಗದಲ್ಲಿ ನಿಂತಿದ್ದೀನಲ್ವಾ, ನೀವು ಮಾರುತಿ ಟೆಂಟ್ ಹತ್ರ ಹೋಗಿ, ದೊಡ್ಡ ಅರಳಿ ಮರ ಇದೆ, ಅಲ್ಲಿ ಹೋಗಿ ನೋಡಿ, ಅರಳಿ ಮರ ಫುಲ್ಲು ಕವರ್ ಆಗಿದೆ, ಸಿಗ್ನಲೇ ಕಾಣಲ್ಲ. ಸುಮ್ಮನೆ ವೇಸ್ಟು. ಇವರು ರಾಜಕೀಯ ವ್ಯಕ್ತಿಗಳು ದುಡ್ಡು ತಿನ್ನಬೇಕು ಅಷ್ಟೇ, ಇನ್ನೇನು ಇಲ್ಲ. 180 ಸಿಗ್ನಲ್ ಅವಶ್ಯಕತೆ ಇರಲಿಲ್ಲ ಮೈಸೂರಿಗೆ. ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಇನ್ನೂ ಆಗಿಲ್ಲಲ್ಲ. ಎಲ್ಲಾಗಿದೆ? ಆಗಿಲ್ಲ. ಯಾಕೆಂದರೆ ನಾವು ಎಲ್ಲ ಕಡೆ ಸುತ್ತೀವಿ. ಒಂದು ಟೈಮ್ ಇಲ್ಲಿ 10 ನಿಮಿಷ ಇಲ್ಲಿತ್ತು ಅಂದರೆ ಇನ್ನು ಅರ್ಧ ಗಂಟೆ ಇನ್ನೆಲ್ಲ ಇನ್ಯಾವುದೋ ಏರಿಯಾದಲ್ಲಿ ಇರ್ತೀವಿ ಅಲ್ಲ. ನಾವು ಎಲ್ಲ ಕಡೆ ಸುತ್ತಾಡಿ ನೋಡ್ತಾ ಇರ್ತೀವಿ. ಸುಮ್ಮನೆ ವೇಸ್ಟು. ದುಡ್ಡನ್ನ ತಿಂದಿದ್ದಾರೆ. ಈ ಸರ್ಕಾರ ದುಡ್ಡು ತಿನ್ನೋದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದರಿಂದ ಇದು ಕರೆಕ್ಟಾಗಿಲ್ಲ, ಯಾವುದೇ ಕಾರಣಕ್ಕೂ ಕರೆಕ್ಟಾಗಿಲ್ಲ ಸಿಗ್ನಲ್ಗಳು. ಆನಂದ್ ಅಂತ. ಓಕೆ.